ನಿಮ್ಮ ಮನಸ್ಸಿಗೆ ಮುಟ್ಟೋ ಥರ ಯಾಕೆ ನೀವು ಮತ ಕೊಡಬೇಕು, ಯಾರಿಗೆ ಮತ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮೆಲ್ಲರೂ ಮನಸ್ಸಿಗೂ ಸಮಾಧಾನ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ರಿಗೂ ಅವರ ಮಾತು ಸಮಾಧಾನ ಆಗಿದೆ ಅನ್ನೋದು ಭಾವಿಸ್ತೀನಿ. ಅವರಿಗೆ ಧ್ವನಿಗೂಡಿಸಿ ನಾನು ನಿಮ್ಮಲ್ಲಿ ಕೇಳೋದು ಒಂದೇ, ನಮ್ಮ ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ದೇಶ ಚೆನ್ನಾಗಿದ್ರೆ ಪ್ರಜೆಗಳು ಚೆನ್ನಾಗಿರ್ತಾರೆ. ಇದನ್ನ ನೀವು ಬಹಳ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಮೋದಿಜಿ ಅವರಿಗೆ ಒಂದು ಅಮೆರಿಕಾಗೆ ವೀಸಾ ಕೊಡೋದಕ್ಕೂ ಆಟ ಆಡಿಸಂತ ಒಂದು ಕಾಲ ಇತ್ತು. ಮೋದಿಜಿಯವರು CM ಆಗಿದ್ರು, ಆಗ್ಲೂ ಕೂಡ ಅವ್ರಿಗೆ ಅಮೆರಿಕಾನಲ್ಲಿ ವೀಸಾ ಕೊಟ್ಟಿಲ್ಲ, ಹಂಗಿಟ್ಬಿಟ್ಟಿದ್ರು ಕಾಂಗ್ರೆಸ್ ಅವ್ರ ಫಿಟ್ಟಿಂಗ್ನ. ಆದರೆ ಇವತ್ತು ಮೋದಿಯವರು ಬಂದ್ರೆ ಅಮೆರಿಕ ಅಲ್ಲ, ಇಡೀ ವಿಶ್ವವೇ ಎದ್ದು ನಿಲ್ಲತ್ತೆ. ಯಾಕೆ? ಅವರು ನಡ್ಕೊಂತಾ ಇರೋ ರೀತಿಗೆ, ದೇಶವನ್ನು ಅವ್ರು ಬೆಳೆಸ್ತಾ ಇರುವಂಥ ಶೈಲಿಗೆ, ಅವರು ಯಾವ ರೀತಿ ನಮ್ಮ ವಿಶ್ವದಲ್ಲಿ ವಿಶ್ವಗುರು ಆಗಬೇಕು ಭಾರತ ಅನ್ನತಕ್ಕಂಥ ಒಂದು ಸಂಕಲ್ಪದಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಅದಷ್ಟು ಕೂಡ ನಿಮ್ಮನ್ನ ನಂಬಿ, ನಿಮ್ಮ ಮತಗಳನ್ನು ನಂಬಿ, ನಿಮ್ಮ ಭಾವನೆಗಳನ್ನ ನಂಬಿ ಅನ್ನೋದನ್ನ ತಾವು ಚೆನ್ನಾಗಿ ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇವತ್ತು ನಮಗೆ ಏನೇ ಇರಲಿ, ಒಂದು ಊರು ಅಂದಮೇಲೆ ಒಂದು ಹಬ್ಬ ಮಾಡೇ ಮಾಡ್ತೀವಿ ನಾವು. ಆ ಹಬ್ಬ ಯಾಕೆ ಮಾಡ್ತೀವಿ ಅಂದರೆ ಅದು ನಮ್ಮ ನಂಬಿಕೆ. ಆ ಒಂದು ಹಬ್ಬದಕ್ಕೆ 500 ವರ್ಷಗಳ ಕಾಲ ಒಂದು ನಂಬಿಕೆನೇ ಇರಲಿಲ್ಲ, ಆದರೂ ಪೂಜೆ ನಡೀತಾ ಇತ್ತು. ಆ ಪೂಜೆನಲ್ಲೂ ಸಂಕಲ್ಪ ನಡೀತಾ ಇತ್ತು. ಶುಭಾಭ್ಯೆ ಶುಭೇನೇ ಮುಹೂರ್ತೆ ಅದ್ಯ ಬ್ರಾಹ್ಮಣೆ ದ್ವಿತೀಯ ಪ್ರಾತೆ ಶ್ವೇತವರಾಹ ಕಲ್ಪೆ ವೈವತ್ಸ್ವದ ಮನ್ವಂತರೆ ಕೊನೆಯುಗೆ ಪ್ರಥಮ ಪಾದೆ ಶ್ರೀರಾಮ ಕ್ಷೇತ್ರಿ ಅಂತ ಹೇಳ್ತಿದ್ರು. ಇತ್ತ ರಾಮ. ಇವತ್ತು ನಮ್ಮ ಮೋದಿ ಆ ರಾಮನ್ನ ತಂದು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಅದು ಈ ದೇಶದ ಒಂದು ಘನತೆ ಅಂತ ನಾವು ಭಾವಿಸ್ತೀವಿ. ಎರಡನೇದು, ಇವತ್ತು ಎಲ್ಲರಿಗೂ ಕೂಡ ಕಾಶಿ ಕ್ಷೇತ್ರ ಬಹಳ ಶ್ರೇಷ್ಠವಾದ್ದು. ಒಂದು ಬಾರಿ ಹೋಗಿ ಬಂದ್ರೆ ಬಹಳ ಶ್ರೇಷ್ಠವಾಗಿರ್ಬೋದು, ಅಲ್ಲಿ ನಮಗೆ ವಿಶೇಷವಾದಂಥ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಅಂತ ಒಂದು ಕಾಶಿ ಇವತ್ತು ಯಾರೂ ನೋಡಕ್ ಆಗದೆ ಇರುವಂತ ಒಂದು ಅದ್ಭುತ ಕಾರಿಡಾರ್ ಮಾಡಿದ್ರು. ಮುಂದೆ ಅನೇಕ, ಏನಕ್ಕೆ ಅಂದ್ರೆ ಕೆಲವರು ಇದನ್ನ ಒಪ್ಪೋದಿಲ್ಲ, ಏನೋ ಧರ್ಮಗಳನ್ನ ಒಪ್ಪೋದಿಲ್ಲ, ಆದರೆ ಬೇರೆಯವರು ಮಾಡಿದಾಗ ಮಾತ್ರ ಬಹಳ ಒಪ್ತಾರೆ, ಮೆಚ್ತಾರೆ, ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಹಿಂದೂ ಹಬ್ಬಗಳು, ನಮ್ಮ ತನಗಳು ಬಂದಾಗ ನಮ್ಮನ್ನ ಸಪ್ರೆಸ್ ಮಾಡುವಂತ ಒಂದು ಕಾರ್ಯಕ್ರಮ ಇರುತ್ತೆ. ಸ್ನೇಹಿತರೆ, ನೆನಪಲ್ಲಿಡಿ. ಇವತ್ತು ದೇಶ ಬಹಳ ವೇಗವಾಗಿ, ಅದ್ಭುತವಾಗಿ, ಎಕ್ಸ್ಟ್ರಾಡರಿಯಾಗಿ ನಡೀತಾ ಇದೆ. ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂದ್ರೆ ಹಿಂದೆ ಮುಂದೆ ನೋಡುವಂತ ಕಾಲ ಆಯ್ತು. 140 ಕೋಟಿ ಜನರಲ್ಲಿ ಕೇವಲ ಒಂದು 5-6 ಕೋಟಿ ಜನ ಅಕೌಂಟ್ ಇಟ್ಟಿದ್ದ ಕಾಲ ಆಯ್ತು. ಇವತ್ತು ಎಷ್ಟು ಹೆಮ್ಮೆಯ ಭಾವ ಮೂಡಿಸಿದ್ದಾರೆ ಇವತ್ತು ಮೋದಿಯವರು ಅಂದ್ರೆ, ಸುಮಾರು 80-85 ಕೋಟಿ ಜನ ಇವತ್ತು ಬ್ಯಾಂಕಲ್ಲಿ ಖಾತೆಗಳನ್ನ ಓಪನ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಸ್ವಾಭಿಮಾನ ಬಂದಿದೆ ಎಲ್ಲರಿಗೂ. ಇವತ್ತು ಯಾವುದೇ ಒಂದು ಸವಲತ್ತು ಬರಬೇಕು ಅಂದ್ರೆ ನೇರ ನೀವು ಬರೋ ತರ ಒಂದು ದಿನಗಳು ಸೃಷ್ಟಿಯಾಗಿದ್ದಾವೆ. ನೋ ಮಿಡ್ ಮ್ಯಾನ್ ಎಲ್ಲದರಲ್ಲೂ ಕೂಡ ಗಮನಿಸ್ತಾರೆ, ಎಲ್ಲಾ ಕ್ಷೇತ್ರದಲ್ಲೂ ಗಮನಿಸ್ತಾರೆ. ಈಗ ಅವ್ರಿಗೆ ಬೇಕಾಗಿರೋದು, ಇಷ್ಟು ದಿನ ಮಾಡಿದ್ದು ಸರ್ಕಾರ ಅಲ್ಲ, 2 ಬಾರಿ ಮಾಡಿದ್ದಲ್ಲ, 3ನೇ ಬಾರಿ ನಿಮ್ಮ ಕಣ್ಣಲ್ಲಿ ನೀವು ನೋಡ್ತೀರಿ. ಎಂತೆಂಥ ಅನಾಚಾರ ಮಾಡೋರೆಲ್ಲ ಜೈಲಿನ ಕಂಬಿಗಳಿಂದ ಇರ್ತಾರೆ. ಇದು ಸಂಕಲ್ಪ ಮೋದಿಯವ್ರದ್ದು. ಈ ದೇಶವನ್ನು ನಾನು ಯಾವ ರೀತಿ ಶುದ್ಧಿ ಮಾಡಬೇಕು ಅಂದ್ರೆ, ಎಲ್ಲ ತಪ್ಪಿತಸ್ಥರು ಒಳಗಡೆ ಕೂರಿಸ್ಬೇಕು, ಶ್ರಮ ಜೀವಿಗಳು ಯಾರಿದ್ದಾರೆ ಅವರನ್ನ ದೇಶ ಸೇವೆಗೆ ಬಿಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿದ್ದಾರೆ. ದಯಮಾಡಿ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ, ನೀವೆಲ್ಲ ನಾವು ಬುದ್ಧಿವಂತರಿದ್ದೀರಿ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಏನು ಅಂದ್ರೆ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಊರಿಗೆ ಬರೋರು ಅರಳಿಕಟ್ಟೆ ಮುಂದೆ ನಿಂತ್ಕೊಂಡು ಇವನು ಎಂಕ, ಇವನು ಸೀಣ, ನಾಣಿ ಓಟ್ ಹಾಕ್ರಿಯಪ್ಪ ಅಂತ ಅಂದ್ರೆ ಹಾಕ್ಬಿಡುವಂತ ಕಾಲ ಇತ್ತು. ಇವತ್ತು ಹಂಗಲ್ಲ. ಟೆಕ್ನಾಲಜಿ ನಿಮ್ಮ ಕೈನಲ್ಲಿದೆ, ಮೊಬೈಲ್ ನಿಮ್ಮ ಕೈನಲ್ಲಿದೆ. ನೀವು ಯಾವುದೇ ಭಾಗದಲ್ಲಿ ಕೂತಿದ್ರು ಕೂಡ ಇಡೀ ವಿಶ್ವದಲ್ಲಿ ಏನಾಗ್ತಿದೆ, ರಾಷ್ಟ್ರದಲ್ಲಿ ಏನಾಗ್ತಿದೆ, ರಾಜ್ಯದಲ್ಲಿ ಏನಾಗ್ತಿದೆ ನೋಡುವಂತ ಒಂದು ಅದ್ಭುತ ಟೆಕ್ನಾಲಜಿ ನಿಮ್ಮ ಕೈನಲ್ಲಿದೆ. ನಿಮಗೆಲ್ಲ ಗೊತ್ತಿದೆ ದೇಶ ಏನು, ಮೋದಿಯವರು ಎಷ್ಟು ಶ್ರಮ ಪಡ್ತಿದ್ದಾರೆ. ಪಾಪ ಯಾರೋ ಒಂದು 15-16 ಜನ ಗುಂಪು ಕಟ್ಕೊಂಡು ಒಂದು ಪಕ್ಷ ಮಾಡ್ಕೊಂಡವ್ರೆ. ಫಸ್ಟ್ ಇಂಡಿಯಾ ಅಂತ ಹೆಸರಿಟ್ಬಿಟ್ಟಿದ್ರು. ಅದು ಯಾವ ದೇವ್ರ ಕೃಪೆನೋ ಯಾವುದೋ ಒಂದು 2 ಅಕ್ಷರ ಎಗರೋ ಬಿಟ್ಟು ಇಂಡಿ ಅಂತ ಆಗಿದೆ. ಇಂಡಿ ಅಂದ್ರೆ ಏನು ಹೇಳಿ, ದನಗಳಿಗೆ ಹಾಕ್ತಾರಲ್ಲ, ಹಸುಗಳಿಗೆ ಹಾಕ್ತಾರಲ್ಲ, ಆ ಇಂಡಿ ಅಂತ ಆಗ್ಬಿಟ್ಟೈತೆ. ಅದೊಂದು ಬಚಾವಾದ್ವಿ. ಇಲ್ಲಾಂದ್ರೆ ಇಂಡಿಯಾ ಅಂತ ಹಾಕ್ಬಿಟ್ಟು ನಮ್ಮ ದೇಶದ ಮರ್ಯಾದೆ ಕಳೆದ್ಬಿಟ್ಟಿರೋದು. ಆದ್ರೂ ಒಂದು ಸಂತೋಷ ಏನು ಅಂದ್ರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೋದಿಯವರು ಅವ್ರು ಇಂಡಿಯಾ ಅಲ್ಲ ಯಾವ್ದು ಇಟ್ಕೊಂಡ್ರು ಪರವಾಗಿಲ್ಲ, ನಮ್ಮ ಹೆಸರು ಭಾರತ ಅಂತ ಇಟ್ಬಿಟ್ಟಿದ್ದಾರೆ. ಅವ್ರು ಏನಾರು ಇಟ್ಕೊಂಡ್ರೆ ಪರವಾಗಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಗಮನ ಇರಲಿ, ಈ ದೇಶಕ್ಕೆ ನಿಮ್ಮ ಮತ ಹೋಗ್ತದೆ.
ನೀವು ಯಾವ ಗ್ರಾಮದಲ್ಲಿ ಕೂತು ಒಂದು ಮತ ಹಾಕ್ತೀರಿ ಅದನ್ನ ನೇರವಾಗಿ ಮೋದಿಯವರು ಕೊಡ್ತೀರಿ. ಯಾರು ಕೊಡ್ತೀರಿ ನೀವು ಪ್ರಜ್ವಲ್ ರೇವಣ್ಣ ಅವರು ಕೊಟ್ರೆ ಅವ್ರನ್ನ ಒಬ್ಬ ಸೈನಿಕನಾಗಿ ನೀವು ತಯಾರಿ ಮಾಡಿ ಇಲ್ಲಿ ಅವ್ರ ಹೆಗಲ ಮೇಲೆ ಬಿಲ್ಲು ಬಾಣನ ಒರೆಸಿ ನೀವು ಮೋದಿಯವ್ರ ಪಕ್ಕದಲ್ಲಿ ಕಳಿಸಿದಾಗ ಅವರು ನಿಮ್ಮ ಪರವಾಗಿ ನಿಂತು ಅಲ್ಲಿ ಹೋರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಅವರು ಸ್ವಲ್ಪ ಬುದ್ಧಿವಂತರು, ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಯಾರಾದ್ರೂ 10 ಜನ ಹಸ್ತಿದ್ದ ಅಂದ್ರೆ 8 ಜನಕ್ಕೆ ಎಣ್ಣೆ ಹೊಡಿಸ್ಬಿಟ್ಟು ಊಟ ಹಾಕಿಸ್ಬಿಡ್ತಾರೆ, ಆ ತರ ಮಾಡಿಸ್ಬಿಟ್ಟು ತಲೆ ಕೆಡಿಸ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಹೆಸರ ಇರಲಿ. ಅದೇ ಇವಾಗ ರವಿ ಸರ್ ಹೇಳಿದ್ದು, ಈ ಬಿಟ್ಟಿ ಭಾಗ್ಯಗಳೆಲ್ಲ ಹೇಳಿದ್ರು. ನಾನು ಅದೇ ಹಿಂದಿನ ಊರಿನಲ್ಲಿ ಅದೇ ಹೇಳಿದೆ. ಆ ಬಿಟ್ಟಿ ಭಾಗ್ಯಗಳೆಲ್ಲ ಏನು ಅಂದ್ರೆ ಈ ಕುರಿನ ಊರಪ್ಪ ಕಡಿತಾರೆ ಗೊತ್ತಾ, ಹಂಗೆ ಕುರಿನ ಸಿಂಗಾರ ಮಾಡಿ ಕರ್ಕೊ ಹೋಯ್ತಾ ಇರೋದು ಎಲ್ಲ ಮತದಾರನ ಕಣ್ಣ 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 ಬ್ಯಾಂಡ್ ಹೊಡ್ಕೊಂಡು ಕರ್ಕೊ ಹೋಯ್ತಾರೆ. ಆಗ ಆ ಪಾಪ ಕುರಿ ಅನ್ಕೊಂತದೆ, ಆಹಾ ಏನ್ ಮರ್ಯಾದೆ ಬಂದ್ಬಿಟ್ಟೈತಪ್ಪ ನನಗೆ ಅಂತ. ಅವ್ರಿಗೆ ಗೊತ್ತಿಲ್ಲ, ನೆಟ್ ಕಡ್ದ್ಬಿಟ್ಟು ಮಾಂಸ ಮಾಡ್ಕೊಂಡು ತಿಂತಾರೆ ಅಂತ. ಹಂಗೆ ಮತದಾರರು ಕುರಿಗಳಾಗ್ಬೇಡಿ, ಇದು ನನ್ನ ವಿನಂತಿ. ಮೋದಿ ಅವರು 5 kg ನಿತ್ಯ ನಿರಂತರ ಕೊಡ್ತಾನೆ ಇದ್ದಾರೆ, ನಿಲ್ಸೇ ಇಲ್ಲ. ಅವರು ಇನ್ನೂ ಕಂಟಿನ್ಯೂ ಮಾಡಿದ್ದಾರೆ. ಇವರು ನಾವು ಕೊಡ್ತೀವಿ ಕೊಡ್ತೀವಿ ಅಂದ್ರು. ಎಲ್ಲದಕ್ಕೂ ಇವಾಗ ಸಬು ಬೆಳಕ್ ಸ್ಟಾರ್ಟ್ ಮಾಡವ್ರೆ. ಆ ಸಬು ಏನು ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ದುಡ್ಡೇ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಿಲ್ಲ. ಶ್ವೇತಪತ್ರ ಎಲ್ಲ ಹೊರಡಿಸಿದ್ದಾರೆ, ನಾವ್ ಏನೇನು ಕೊಟ್ಟಿದ್ದೀವಿ ನೋಡ್ರಪ್ಪ ಅಂತ. ಆದ್ರೂ ಬಿಡಲ್ಲ, ಅದನ್ನೇ ಹೇಳ್ತಿರ್ತಾರೆ ತಿರುಗಿಸಿ ಮಚ್ಚಿ. ಅದನ್ನೇ ಹೇಳೋದು ಯಾಕೆ ಇದ್ರೆ ಅವರು ಒಂದೇ ಒಂದು ವಿಷಯವನ್ನ 10 ಸರಿ ಹೇಳ್ಬಿಟ್ರೆ ಒಬ್ಬ ಯೋಚನೆ ಮಾಡ್ತಾನೆ, ಈ ನಾರೇ ಹೇಳ್ತಾವ್ರಲ್ಲ 10 ಸರಿ, 11ನೇ ಸರಿ ಯಾಕೆ ನಾನು ನಿಜ ಅಂತ ನಂಬ್ಕೊಂಬಾರ್ದು ಅಂತ. ಆ ನಿಜ ಅಂತ ನಂಬಿದ ತಕ್ಷಣ ಮತ ನಂದೆ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನೀವು ಅವ್ರು 10 ಅಲ್ಲ 1000 ಸರಿ ಹೇಳಿದ್ರು ತಲೆನ ಸುಮ್ಮನೆ ಕೊಲೆ ಬಸವ ಅಳ್ಳಾಡ್ಸ್ತದಲ್ಲ, ಹಂಗೆ ಅದು ಹಾಗಾಗಿ ಹೀಗಾಯ್ತು. ಓ ಹಿಂಗ್ ಹೋಗಿ ಹಿಂಗ್ ಬಿತ್ತೋಯ್ತು. ಪ್ರಜ್ವಲಿಗೆ ಹಾಕ್ಬೇಕು ಅನ್ನತಕ್ಕದ್ದು ನನ್ನ ಪ್ರಾರ್ಥನೆ. ಇನ್ನ ಮಿಕ್ಕಿದ್ದು ಹಿಂದ್ಗಡೆ ಇಲ್ಲಿ ನಮ್ಮ ಕರ್ನಾಟಕದ ಒಂದು ಸಿಂಹ ಕೂತಿದೆ, ನೀವು ನೋಡಿದ್ದೀನಿ. ಇವತ್ತು ನಾನು ನನ್ನ ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದೆ, ಭಗವಂತ ನಮ್ಮ ಆಯುಷ್ಯ ಕೂಡ ಅವ್ರಿಗೆ ಕೊಡ್ಲಪ್ಪ. ಯಾಕಂದ್ರೆ ಅವರ ತಲೆನಲ್ಲಿ ಇವತ್ತು ರೈತರು ಚೆನ್ನಾಗಿರ್ಬೇಕು, ನಮ್ಮ ನೀರಾವರಿ ವಿಚಾರಕ್ಕೆ ಓಡಾಡ್ಬೇಕು. ಯಾಕಂದ್ರೆ ನೋಡಿ, ಯಾವ ಒಂದು ನೀರಿನ ವಿಚಾರದಲ್ಲಿ ಒಂದು ಟ್ರಿಬ್ಯುನಲ್ ಪಾಲ್ ಹಾಕಿದಾಗ ಒಂದೇ ಒಂದು ಮಾತು ಇವ್ರು ಹೇಳಿದ್ರು. ಇವತ್ತು ನಾನು ನೆನಪು ಮಾಡ್ಕೊಂತೀನಿ ಆ ಮಾತನ್ನ. ಎಲ್ಲಾರು ಸೇರಿ ಒಂದು ಶವದ ಪೆಟ್ಟಿಗೆ ಕಳೇ ಮಳೆ ಹೊಡೆದ್ಬಿಟ್ರಿ ನೀವೆಲ್ಲ ಅಂದ್ರು. ನಾನು ಕೂಡ ಅವತ್ತು ಯೋಚನೆ ಮಾಡಿದೆ, ಟ್ರಿಬ್ಯುನಲ್ ಆಗಿದೆ ಹಿಂಗಾಗಿದೆ, ಯಾಕೆ ಗುರುಗಳು ಹಿಂಗ್ ಅಂದ್ರಲ್ಲ ಅಂತ. ಇವತ್ತು ಗೊತ್ತಾಗ್ತಾ ಇದೆ, ನಮ್ಮ ನೀರನ್ನ ಕಂಡವರು ಆಯ್ಕೊಂಡು ತಿಂತಾ ಇರ್ಬೇಕಾದ್ರೆ ನಾವು ನೀರಿಲ್ದೆ ಸಾಯ್ತಾ ಇದ್ದೀವಲ್ಲ, ಅದು ಹಿರಿಯರ ಮಾತು. ಅಂತ ಒಬ್ಬರ ಹಿರಿಯರ ಮಾರ್ಗದರ್ಶನ ಇದೆ. ಇವತ್ತು ನಾನು ನನ್ನ ಕಣ್ ತುಂಬಿಸ್ಕೊಂಡಿದ್ದೀನಿ. ಮೋದಿಜಿಯವರು ಮತ್ತೆ ನಮ್ಮ ಗುರುಗಳು ನಿಂತ್ಕೊಂಡು ಅವ್ರು ಮಾತಾಡ್ತಾ ಇದ್ರೆ ನನಗೇನೋ ಒಂದು ಹಬ್ಬದ ತರ ಕಾಣಿಸುತ್ತೆ ಅಲ್ಲಿ ಹೌಸಲ್ಲಿ. ಅಷ್ಟು ಬ್ಯೂಟಿಫುಲ್. ಇವತ್ತು ಕೂಡ ಈ ವಯಸ್ಸಲ್ಲಿ ಅವ್ರು ಮಾತಾಡ್ತಾರೆ, ನೀವು ನೋಡ್ಬೇಕು. ಯಾವ ಯುವಕರು ಕೂಡ ಹೌಸಲ್ಲಿ 5 ಸರಿ ಗೆದ್ದು ಬಂದವರು ಮಾತಾಡಲ್ಲ. ಅಷ್ಟು ಅದ್ಭುತವಾಗಿ ಅವ್ರು ಮಾತಾಡೋದೆಲ್ಲ ರೈತರ ಪರವಾಗಿ, ನೀರಾವರಿ ಪರವಾಗಿ, ಬಡ ಜನರ ಪರವಾಗಿ ಮಾತಾಡ್ತಾರೆ. ಅಂತ 1000 ಮಾತು ತಾವು ಕೇಳಬೇಕು ಅಂತ ಹೇಳಿ ಪ್ರಜ್ವಲ್ಗೆ ಮಾರಿದಂಗೆ. ಯಾಕಂದ್ರೆ ಇಷ್ಟು ದಿನ ನೀವು ಒಂದು ಎಷ್ಟು ಓಟ್ ಕೊಟ್ಟಿದ್ರು ಲೀಡ್ ಗೊತ್ತಿಲ್ಲ, ಈ ಸರಿ ಹೌಸ್ಫುಲ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಯಾವ ತರ ಹೌಸ್ಫುಲ್ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಒಂದು 4 ಆಣೆ 8 ಆಣೆ ಸಿಗ್ಬೇಕು ಸೈಡಲ್ಲಿ, ಯಾಕಂದ್ರೆ ಜಾಸ್ತಿ ಸಿಗ್ತಾವ. 5 ಪೈಸೆ 10 ಪೈಸೆ ಸಿಗ್ಬೇಕು. ಮಿಕ್ಕಿದ್ ಎಲ್ಲ ಉಂಡೆ ಪೈಸೆ ಅವ್ರು ಕೊಡ್ಬೇಕು. ಅದನ್ನ ನೀವು ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೋಗೋದು ಎಂಬತಕ್ಕಂಥ ಮಾತನ್ನ ಹೇಳಿ ಒಂದು ಭಾರತ್ ಮಾತೆಗೆ ಒಂದು ಸ್ಲೋಗನ್ ಹೋಗ್ಬಿಡಿ. ಬಲೋ ಭಾರತ್ ಮಾತಾ ಕಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.